ನಿಮ್ಮ ಹತ್ರ ಇರುವಂಥ ಯೂಟ್ಯೂಬ್ ಚಾನಲ್ನ ನೀವು ಗ್ರೋ ಮಾಡಬೇಕು, ಬೇಗ ಯೂಟ್ಯೂಬಲ್ಲಿ ಬೆಳಿಬೇಕು ಅಂತಂದರೆ ಫಸ್ಟು ನಿಮ್ಮ ಒಂದು ಚಾನಲ್ಗೆ ವ್ಯೂವರ್ಸ್ಗಳು ಎಲ್ಲಿಂದ ಬರ್ತಾ ಇದ್ದಾರೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಆಯಿತಾ? ಅದನ್ನು ತಿಳ್ಕೊಳ್ತು ಅಂತಂದರೆ ನೀವು ಆ ಒಂದು ಬ್ಲೂ ಪ್ರಿಂಟನ್ನು ಇಟ್ಕೊಂಡು ನೀವು ನೆಕ್ಸ್ಟು ಇಲ್ಲಿ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಮಾಡ್ಬೋದು. ಏನು ವೀಡಿಯೋಸ್ ಮಾಡಬೇಕು, ಹೆಂಗೆ ಮಾಡಿದ್ರೆ ಹೆಂಗೆ ತಲುಪೋದು ಅನ್ನೋದೆಲ್ಲ ನಿಮಗೊಂದು ಪ್ಲ್ಯಾನ್ ಸಿಗುತ್ತೆ. ಇವತ್ತು ನಾನು ನಿಮಗೆ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಎಲ್ಲಿ ಯಾವುದ್ರ ಮುಖಾಂತರ ನೋಡ್ತಾ ಇದ್ದಾರೆ ನಿಮ್ಮ ವ್ಯೂವರ್ಸ್ಗಳು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಪ್ರತಿಯೊಂದು ಕೂಡ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ. ನೀವೇನಾದ್ರು ಯೂಟ್ಯೂಬರ್ಸ್ ಆಗಿದ್ರೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೋ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ, ನೀವು ಅದನ್ನು ನೋಡಬೇಕು ಅಂತಂದರೆ ಫಸ್ಟು ನೀವು YT ಸ್ಟುಡಿಯೋ ಆ್ಯಪನ್ನು ನೀವು ಓಪನ್ ಮಾಡ್ಕೋಬೇಕು. ಯೂಟ್ಯೂಬರ್ಸ್ ಆಗಿದ್ದರೆ ಈ ಒಂದು ಆ್ಯಪನ್ನು ಆಲ್ಮೋಸ್ಟ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ. ಆದಷ್ಟು ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿರಿ. ಈ ಒಂದು ಆ್ಯಪನ್ನು ಇವಾಗ ನಾನು ಓಪನ್ ಮಾಡ್ಕೊಳ್ತೀನಿ. ಓಕೆ, YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿದಾಗ ನಿಮ್ಗೆ ಇಲ್ಲಿ ನಿಮ್ಮ ಒಂದು ಚಾನಲ್ ಡೇಟಾ ಎಲ್ಲವೂ ಕೂಡ ಬರುತ್ತೆ. ವ್ಯೂಸ್, ಸಬ್ಸ್ಕ್ರೈಬರ್ಸ್ ಇದೆಲ್ಲವೂ ಕೂಡ ಬರುತ್ತೆ. ಸದ್ಯಕ್ಕೆ ನಮ್ಗೆ ಇದು ಯಾವುದಕ್ಕೂ ಕೂಡ ಬೇಡ. ಕೆಳಗಡೆ ಅಲ್ಲಿ ಡ್ಯಾಶ್ ಬೋರ್ಡು, ಕಂಟೆಂಟು, ಅನಾಲಿಟಿಕ್ಸ್ ಅಂತ ಇರುತ್ತೆ. ನೀವು ಇಲ್ಲಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅನಾಲಿಟಿಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ವ್ಯೂಸು ಅದು ಇದು ಅಂತೆಲ್ಲ ಬರುತ್ತೆ. ಅಲ್ಲಿ ಮೇಲ್ಗಡೆ ಟ್ರೆಂಡ್ಸು, ಓವರ್ ವ್ಯೂ, ಕಂಟೆಂಟ್ ಅಂತ ಇದೆ. ನೀವು ಇಲ್ಲೇನು ಮಾಡಬೇಕು, ಆ ಓವರ್ ವ್ಯೂವಿಂದ ನೀವು ಜಸ್ಟು ಕಂಟೆಂಟ್ ಅನ್ನುವಂಥ ಒಂದು ಆಪ್ಷನ್ಗೆ ನೀವು ಸೆಲೆಕ್ಟ್ ಮಾಡಿ. ಅದಾದಮೇಲೆ ನೀವು ಹಿಂಗೆ ಕೆಳಗಡೆಗೆ ಬನ್ನಿ. ಆಯಿತಾ? ಈ ಕೆಳಗಡೆಗೆ ಬಂದಾಗ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಹೌ ವ್ಯೂವರ್ಸ್ ಫೈಂಡ್ ಯು ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ನಮ್ಗೆ ಇವಾಗ ಸಿಕ್ಕಿದೆ ಇಲ್ಲಿ. ಆಯಿತಾ? ಇದರ ಮೇಲೆ ಕ್ಲಿಕ್ನ ಮಾಡಿ. ನೋಡಿ, ಇವಾಗ ನಿಮಗೆ ಒಂದು ಡೇಟಾ ಸಿಗುತ್ತೆ. ನಿಮ್ಮ ವಿಡಿಯೋನ ವ್ಯೂವರ್ಸ್ಗಳು ಯಾವ ಥರ ನೋಡ್ತಾ ಇದ್ದಾರೆ ಅಂತಂದರೆ ಯಾವ ಥರ ನೋಡ್ತಾ ಇದ್ದಾರೆ ಅಂದರೆ ಮೊಬೈಲಲ್ಲೇ ನೋಡೋದು, ಸಿಸ್ಟಮಲ್ಲೇ ನೋಡೋದು, ಟಿ ವಿಲೇ ನೋಡೋದು, ಇನ್ಯಾವ ಥರ ಅಂದರೆ ಎಲ್ಲಿಂದ ಬಂದು ನೋಡ್ತಾವ್ರೆ ಅನ್ನೋ ಡೇಟಾ ನಿಮಗೆ ಇಲ್ಲಿ ಸಿಗುತ್ತೆ. ಅಂದರೆ ಹೆಂಗೆ ಬಂತವ್ರೆ ಅಂತ ನೋಡಿ. ಇವಾಗ ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಮೇಲ್ಗಡೆ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಮೇಲ್ಗಡೆ ಅವರು ಮೆನ್ಷನ್ ಮಾಡಿದ್ದಾರೆ 60 ಮಿನಿಟ್ ಅಂತ ಕೊಟ್ಟಿದ್ದಾರೆ. ನಾನು 60 ಮಿನಿಟ್ ಅಂತ ಸೆಲೆಕ್ಟ್ ಮಾಡಿದ್ರೆ 60 ಮಿನಿಟ್ಗೆ ಒಂದು ಡೇಟಾ ಬರ್ತಾ ಇದೆ. ಅದಾದಮೇಲೆ 48 ಅವರ್ಸ್ ಅಂತ ಕೊಟ್ಟಿದ್ದಾರೆ. 48 ಅವರ್ಸ್ ಸೆಲೆಕ್ಟ್ ಮಾಡಿದ್ರೆ 48 ಅವರ್ಸ್ದು ಡೇಟಾ ಬರ್ತಾ ಇದೆ. ಅದಾದಮೇಲೆ 7D ಅಂತ ಕೊಟ್ಟಿದ್ದಾರೆ. 7D ಅಂತಂದರೆ 7 ದಿನದ್ದು, 7 ದಿನದ್ದು ಡೇಟಾ ತೋರಿಸ್ತದೆ. ಅದೇ ಥರ 28D, 90D, 365D ಈ ಥರ. ನೀವು ಲಾಸ್ಟ್ 60 ನಿಮಿಷದ ನೋಡ್ಬೋದು, 48 ಗಂಟೆದು, ಲಾಸ್ಟ್ 48 ಗಂಟೆಯಲ್ಲಿ ಎಷ್ಟು ಡೇಟಾ ಆಗಿದೆ ಅದು ನೋಡ್ಬೋದು. 7 ದಿನದ್ದು, 28 ದಿನದ್ದು, 90 ದಿನದ್ದು, 365 ದಿನದ್ದು ನೀವು ಡೇಟಾ ನೋಡ್ಬೋದು. ಫಸ್ಟು ಯಾವುದನ್ನು ನೀವು ನೋಡಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ಏನು ಮಾಡ್ತೀನಿ, ಬೆಸ್ಟು ನನಗೊಂದು ಐಡಿಯಾ ಸಿಗಬೇಕು ಅಂತಂದರೆ ನಾನು ಲಾಸ್ಟ್ 28 ಡೇಸ್ ತಗೊಳ್ತೀನಿ. ಆಯಿತಾ? ಇದನ್ನು ಇಟ್ಕೊಂಡು ನಾವು ಒಂದು ಯೋಚನೆ ಮಾಡ್ಬೋದು, ನೆಕ್ಸ್ಟ್ ಏನು ಮಾಡಬೇಕು ನಮ್ಮ ಚಾನಲಲ್ಲಿ ಅಂತ. ನೋಡಿ, ಈಗ 28 ದಿನದ್ದು ಡೇಟಾ ಇವಾಗ ಬಂದಿದೆ. ಅಲ್ಲಿ ಮೇಲ್ಗಡೆ ಮೆನ್ಷನು ಕೂಡ ಹಾಕಿದ್ದಾರೆ, ಜುಲೈ 21 ಆಗಸ್ಟ್ 17. ಜುಲೈ 21ನೇ ತಾರೀಕಿಂದ ಆಗಸ್ಟ್ 17ನೇ ತಾರೀಕು ಡೇಟಾ ತೋರಿಸ್ತಾ ಇದ್ದಾರೆ 2025. ಅದ್ರ ಪಕ್ಕ ವ್ಯೂಸ್ ಅಂತ ಇದೆ ನೋಡಿ. ಫಸ್ಟ್ ಆಪ್ಷನಲ್ಲಿ ತೋರಿಸ್ತಾ ಇದೆ ಏನಂತ, ಯೂಟ್ಯೂಬ್ ಸರ್ಚ್ ಅಂತ ತೋರಿಸ್ತಾ ಇದೆ. ಆಯಿತಾ? ಈ ಯೂಟ್ಯೂಬ್ ಸರ್ಚಲ್ಲಿ ಎಷ್ಟು ತೋರಿಸ್ತಾ ಇದೆ ನೀವು ನೋಡ್ತಾ ಇದ್ದೀರಾ, 34% ತೋರಿಸ್ತಾ ಇದೆ. 34% ಅಂತಂದರೆ ವ್ಯೂಸ್ ಅದು. ಆಯಿತಾ? 34% ವ್ಯೂಸ್ ಇದರಿಂದ ಬಂದಿದೆ, ಯೂಟ್ಯೂಬ್ ಸರ್ಚಿಂದ ಬಂದಿದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಯೂಟ್ಯೂಬ್ ಸರ್ಚಿಂದ ಬಂದಿದೆ ಅಂತಂದರೆ ಈಗ ನೀವು ಯೂಟ್ಯೂಬ್ ಆ್ಯಪನ್ನು ನೀವು ಓಪನ್ ಮಾಡಿದಾಗ ನಿಮ್ಗೆ ಒಂದು ಸರ್ಚ್ ಬಾಕ್ಸ್ ಬರುತ್ತೆ ಅಲ್ವಾ? ಆ ಒಂದು ಸರ್ಚ್ ಬಾಕ್ಸಲ್ಲಿ ನೀವು ಲಕ್ಕಿ ಲಿಕೇಶಸ್ ಅಂತ ಸರ್ಚ್ ಮಾಡಿ ನೀವು ನನ್ನ ಚಾನಲ್ ತೆಗೆದು ನನ್ನ ವಿಡಿಯೋ ನೋಡ್ತು ಅಂತಂದರೆ ನಿಮಗಿದು ಯೂಟ್ಯೂಬ್ ಸರ್ಚ್ ಅಂತ ತೋರಿಸುತ್ತೆ. ಆಯಿತಾ? ನೋಡಿ, ಬ್ರೌಸ್ ಫೀಚರಲ್ಲಿ ಎಷ್ಟಿದೆ, 24% ಅಂತಂದರೆ ಬ್ರೌಸ್ ಫೀಚರ್ ಅಂತಂದರೆ ನೀವು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲೊಂದು ಕೆಲವೊಂದಷ್ಟು ವೀಡಿಯೋಸ್ಗಳು ತೋರಿಸ್ತಾವಲ್ಲ, ಹಿಂಗೆ ಎಳಿತಾ ಇದ್ದರೆ. ಆಯಿತಾ? ಅದನ್ನು ನಾವು ಬ್ರೌಸ್ ಫೀಚರ್ ಅಂತಂತೀವಿ. ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿದಾಗ ಒಂದಷ್ಟು ನನ್ನ ವೀಡಿಯೋಸ್ಗಳನ್ನ ತೋರಿಸಿ ಅಲ್ಲಿ ಕ್ಲಿಕ್ ನೋಡಿರೋರ ಸಂಖ್ಯೆ ಎಷ್ಟಿದೆ, 24% ಇದೆ. ಓಕೆ, ಅದಾದಮೇಲೆ ಮೂರನೇದು ನೋಡಿ, ಸಜೆಸ್ಟೆಡ್ ವೀಡಿಯೋಸ್ ಅಂತಂದರೆ ಈಗ ನನ್ನ ವೀಡಿಯೋ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ವೀಡಿಯೋ ಕೆಳಗಡೆ ನನ್ನ ವೀಡಿಯೋ ತೋರಿಸಿ ನೀವೇನಾದ್ರು ಕ್ಲಿಕ್ ಮಾಡಿ ನೋಡಿದ್ರೆ ಅದನ್ನು ಸಜೆಸ್ಟೆಡ್ ವೀಡಿಯೋಸ್ ಅಂತ ಹೇಳ್ತೀವಿ. ಓಕೆ, ಇದೆಷ್ಟಿದೆ, ಅದು 3% ಇದೆ. ಆಯಿತಾ? ಅದು 3.4% ಇದೆ. ಅದಾದಮೇಲೆ 4ನೇದು ಬಂದಿದೆ ಶಾರ್ಟ್ ಫೀಡ್ ಅಂತಂದರೆ ಈಗ ಯೂಟ್ಯೂಬ್ ಶಾರ್ಟ್ಸು. ಯೂಟ್ಯೂಬಲ್ಲಿ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿದಾಗ ಅಲ್ಲಿ ಶಾರ್ಟ್ಸ್ದೊಂದು ಸಿಂಬಲ್ ಇದೆ, ಎಸ್ ಅಂತ. ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಶಾರ್ಟ್ಸ್ ಬರುತ್ತಲ್ಲ, ಅಲ್ಲಿ ನೋಡಿರುವಂಥವ್ರ ಸಂಖ್ಯೆ 10%.
ಆಯಿತಾ. ಸೊ ಫಸ್ಟು ಪರ್ಸೆಂಟ್ ಹೇಳ್ತವನಿ ನೋಡ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ಆಮೇಲೆ. ಅದಾದಮೇಲೆ ಚಾನಲ್ ಪೇಜಸ್ ಅಂತ ಇದೆ. ಸೊ ಇದು ಚಾನಲ್ ಪೇಜಸ್ ಅಂತಂದರೆ ಸೊ ನಿಮ್ಮ ಒಂದು ಕೆಲವೊಂದಿಷ್ಟು ಚಾನಲ್ಸ್ಗಳದ್ದು ಪೇಜಸ್ಗಳು ಬರುತ್ತೆ, ಅಲ್ಲಿ ತೆಗೆದು ನೋಡಿರೋದು ತೋರಿಸ್ತಾ ಇದೆ. ಆಮೇಲೆ ಅದರ್ ಯೂಟ್ಯೂಬ್ ಫೀಚರ್ಸ್ ಬೇರೆ ಥರನೂ ಕೂಡ ಬಂದಿರ್ಬೋದು. ಮತ್ತು ಎಕ್ಸ್ಟರ್ನಲ್ ಅಂತ ತೋರಿಸ್ತಾ ಇದೆ. ಕೆಲವೊಂದಷ್ಟು ಎಕ್ಸ್ಟರ್ನಲ್ ಅಂತಂದರೆ ಈಗ ಯಾರೋ ವೀಡಿಯೋನ ಶೇರ್ ಮಾಡಿರೋದು ಅಲ್ಲಿ ಇಲ್ಲಿ ವಾಟ್ಸಪ್ಪಲ್ಲಿ, ಟೆಲಿಗ್ರಾಮಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಲಿಂಕನ್ನು ಶೇರ್ ಮಾಡಿ ನೋಡಿದರೆ ಎಕ್ಸ್ಟರ್ನಲಲ್ಲಿ ಬಂದು ಆ್ಯಡ್ ಆಗುತ್ತೆ. ಅದಾದಮೇಲೆ ನೋಟಿಫಿಕೇಷನಿಂದ 2% ಇದೆ, ಡೈರೆಕ್ಟರ್ ಅನ್ನೋನು. ಸೊ ಈ ಥರ ತುಂಬ ಆಪ್ಷನ್ಸ್ಗಳಿದೆ, ಎಂಡ್ ಸ್ಕ್ರೀನು, ಪ್ಲೇ ಲಿಸ್ಟು ಇವೆಲ್ಲ ನೋಡಿ. ಈಗ ನಾವು ಫೋಕಸ್ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ನೋಡಿ, ಇದರಿಂದ ನಾವು ನಮ್ಮ ಚಾನಲ್ನ ನಾವು ಗ್ರೋ ಮಾಡಬೇಕು ಅಂತಂದರೆ ಫಸ್ಟು ನಾವು ನೋಡಬೇಕಾಗಿರೋದು ಯಾವುದರಿಂದ ಜಾಸ್ತಿ ನಮಗೆ ವ್ಯೂಸ್ ಬರ್ತಾಯಿದೆ ಅಂತ. ಸೊ ಯೂಟ್ಯೂಬ್ ಸರ್ಚಿಂದ ಬರ್ತಾಯಿದೆ ಆಯಿತಾ. ಸೊ ಯೂಟ್ಯೂಬ್ ಸರ್ಚಿಂದ ಬಂತು ಅಂತಂದರೆ ಗುಡ್ ಆಯಿತಾ. ಯಾಕೆ ಅಂತಂದರೆ ಜನಗಳು ನಮ್ಮನ್ನು ಮೈಂಡಲ್ಲಿ ಇಟ್ಕೊಂಡಿದ್ದಾರೆ, ಅವರು ಸರ್ಚ್ ಮಾಡಿ ನೋಡ್ತಾ ಇದ್ದಾರೆ ಲಕ್ಕಿಲಿ ಕೇಶಸ್ ಅವರು ಏನಾದರೂ ವೀಡಿಯೋ ಹಾಕಿದ್ದಾರೆ ಅಂತ. ಬಟ್ ಇಲ್ಲೊಂದು ಡಿಸ್ಅಡ್ವಾಂಟೇಜು ಕೂಡ ಇದೆ ನೋಡಿ. ಅವರು ಸರ್ಚ್ ಮಾಡಿ ನೋಡ್ತಾ ಇದ್ದಾರೆ ಅಂದ ತಕ್ಷಣ ಸೊ ಇಲ್ಲಿ ಒಂದು ಪ್ಲಸ್ಸು ನನ್ನ ಹುಡುಕ್ತವ್ರೆ, ಓಕೆ, ಅದೊಂದು ಖುಷಿ ವಿಚಾರ. ಇಲ್ಲಿ ಮೈನಸ್ ಏನಪ್ಪ ಅಂತಂದರೆ ಹಾಗಾದರೆ ಅವರು ನೋಟಿಫಿಕೇಷನ್ ಆನ್ ಮಾಡಿಲ್ವಾ ಅಂತ. ಇಲ್ಲಿ ನನಗೊಂದು ಐಡಿಯಾ ಸಿಗುತ್ತೆ ತಾನೇ. ಈಗ ನೋಟಿಫಿಕೇಷನ್ ಆನ್ ಆಗಿದ್ದರೆ ಕೆಲವರು ಸರ್ಚ್ ಮಾಡಿ ನೋಡುವಂಥದ್ದು ಕಮ್ಮಿ, ಯಾಕೆಂತಾರೆ ನೋಟಿಫಿಕೇಷನ್ನೇ ಬಂದುಬಿಡುತ್ತೆ ಇವ್ರು ವೀಡಿಯೋ ಹಾಕಿದ್ದಾರೆ ನೋಡಿ ಅಂತ. ಇಷ್ಟ ಇಲ್ಲ ಅಂದರೆ ಹಿಂಗೆ ತಳ್ಳಬಹುದು, ನೆಕ್ಸ್ಟ್ ವೀಡಿಯೋ ಹಾಕಿದಾಗ ಮತ್ತೆ ನೋಟಿಫಿಕೇಷನ್ ಬರುತ್ತೆ, ಇಷ್ಟ ಇಲ್ಲ ಅಂದರೆ ತಳ್ಳಬಹುದು. ಹಾಗಾದರೆ ನನಗಿಲ್ಲೊಂದು ಐಡಿಯಾ ಸಿಗುತ್ತೆ, ನನ್ನನ್ನು ನೋಡೋರು ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿಲ್ಲ ಅಂತ. ಈಗ ನಾನು ಏನು ಕೆಲಸ ಮಾಡಬೇಕು ಯೂಟ್ಯೂಬಲ್ಲಿ ಅಂತಂದರೆ ಸೊ ಆದಷ್ಟು ಆಡಿಯನ್ಸ್ಗಳು ನಮ್ಮ ವೀಡಿಯೋಸ್ಗಳನ್ನ ಪ್ರತಿದಿನ ನೋಡೋ ಥರ ನಾನು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಬೇಕಾಗತ್ತೆ. ಇಲ್ಲಿ ನಾನು ಬದಲಾಯಿಸ್ಕೊಳ್ಬೇಕಾಗುತ್ತೆ. ನಾನೇನೋ ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಅನ್ನೋದು ನನಗಿಲ್ಲಿ ಗೊತ್ತಾಗ್ತಾ ಇದೆ ಆಯಿತಾ. ಆಡಿಯನ್ಸ್ಗಳು ಹುಡುಕ್ತಾ ಇದ್ದಾರೆ, ತುಂಬ ಖುಷಿ ವಿಚಾರ ಅದು ಆಯಿತಾ. ಅದು ಬಂದಿದ್ರೆ ಅಂದರೆ ಗೆದ್ದಿದ್ದೀರಾ ಅಂತ ನೀವು ಯೂಟ್ಯೂಬಲ್ಲಿ. ಯಾಕೆಂತಂದರೆ ಒಬ್ಬರನ್ನ ಹುಡುಕಿ ಸರ್ಚ್ ಮಾಡಿ ನೋಡಬೇಕು ಅಂತಂದರೆ ಆ ಥರದ ಕಂಟೆಂಟ್ ಕೊಡ್ತಾ ಇದ್ದರೆ ಮಾತ್ರ ಆ ಥರದ್ದು ನಾವು ನೋಡ್ತೀವಿ. ಬಟ್ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ಅದು ಕೂಡ ಒಂದು ಏನೋ ಅಂದರೆ ಸ್ವಲ್ಪ ಕೆಲವ್ರಿಗೆ ಹಿಂಸೆ ಅನಿಸಿರ್ಬೋದು. ಈ ಥರದ್ದೆಲ್ಲ ಒಂದಷ್ಟು ಇದು ಬರುತ್ತೆ, ನಮಗೆ ಒಂದು ಯೋಚನೆಗಳು ಬರುತ್ತೆ. ಸೊ ಹಾಗಾಗಿ ಸೊ ಫಸ್ಟು ನೀವು ಇಲ್ಲಿ ನೋಡ್ಕೊಳ್ಳಿ ನಿಮ್ಮದು ಯಾವುದು ಜಾಸ್ತಿ ಇದೆ ಅಂತ. ಸೊ ಅದು ಜಾಸ್ತಿ ಇದ್ದರೆ ಸೊ ಅದರಲ್ಲಿ ಏನು ಕೊರತೆ ಅಂತ ನಿಮಗೆ ಆಟೋಮೆಟಿಕಲಿ ಅರ್ಥ ಆಗುತ್ತೆ ಆಯಿತಾ. ಸೊ ಈಗ ನಮಗೆ ಈಗ ನೋಡಿ ನಮ್ಮ ವೀಡಿಯೋಸ್ಗಳು ಬೇಗ ನಮ್ಮ ಚಾನಲ್ ಗ್ರೋ ಆಗಬೇಕು ಅಂತಂದರೆ ಈ ಸಜೆಸ್ಟೆಡ್ ವೀಡಿಯೋಸ್ ಇದೆ ನೋಡಿ, ಈ ಸಜೆಸ್ಟೆಡ್ ವೀಡಿಯೋಸ್ ನಮಗೆ ಜಾಸ್ತಿ ಪರ್ಸೆಂಟ್ ಇರಬೇಕು ಆಯಿತಾ. ಅದು ಆ್ಯಕ್ಚುಲಿ ಮೇಲಿತ್ತು ಅಂತಂದರೆ ನಿಮ್ಮ ಚಾನಲ್ಲು ಬೇಗ ಗ್ರೋ ಆಗುತ್ತೆ. ಈಗ ನಾನು ಸಜೆಸ್ಟೆಡು ಕೆಳಗೈತೆ 3ನೇ ರ್ಯಾಂಕಲ್ಲಿ ಐತೆ, ಅದನ್ನು ನಾನು ಫಸ್ಟ್ ತರೋದು ಹೆಂಗೆ ಅದನ್ನು ನಾನು ನೋಡಬೇಕು, ಇವಾಗ ಯೋಚನೆ ಮಾಡಬೇಕು. ಆಮೇಲೆ ಅದಾದಮೇಲೆ ಸೊ ಇಲ್ಲಿ ಬ್ರೌಸ್ ಫೀಚರು ಅಷ್ಟೇ ಸೆಕೆಂಡಲ್ಲಿ ಇದೆ, ಅದನ್ನು ನಾನು ಫಸ್ಟ್ ತರಬೇಕು ಆಯಿತಾ. ಅದನ್ನು ತಂದರೆ ನನ್ನ ವೀಡಿಯೋಸ್ಗಳೆಲ್ಲವೂ ಕೂಡ ಚೆನ್ನಾಗಿ ರೀಚ್ ಆಗುತ್ತೆ, ಚೆನ್ನಾಗಿ ನೋಡ್ತಾರೆ. ಸೊ ಈ ಥರ ನಿಮ್ಮ ಚಾನಲ್ದು ಯಾವುದು ಎಷ್ಟು ಪರ್ಸೆಂಟ್ ಇದೆ ಅಂತ ನೀವು ಆದಷ್ಟು ಹೋಗಿ ಚೆಕ್ ಮಾಡ್ಕೊಳ್ತಾ ಇರಿ ಪ್ರತಿ ತಿಂಗಳು. ಇದರಿಂದ ನಿಮಗೊಂದು ಗ್ರಾಫ್ ಸಿಗುತ್ತೆ, ನಿಮ್ಮ ಚಾನಲ್ ಯಾವ ಥರ ಹೋಗ್ತಾ ಇದೆ, ಆಡಿಯನ್ಸ್ಗಳಿಗೆ ಇಷ್ಟ ಆಗ್ತಾ ಇದೆಯಾ, ಇಷ್ಟ ಆಗ್ತಾ ಇಲ್ವಾ, ಎಲ್ಲವೂ ಕೂಡ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ ನೋಡಿ, ನೋಟಿಫಿಕೇಷನಲ್ಲಿ ಎಷ್ಟು ಪರ್ಸೆಂಟ್ ವ್ಯೂವರ್ಸ್ ಇದ್ದಾರೆ, 2%, ಅಂದರೆ ತುಂಬ ಕಮ್ಮಿ ಆಯಿತಾ, ತುಂಬ ಕಮ್ಮಿ. ಯಾಕೆ ಅಂತಂದರೆ ತುಂಬ ಜನ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿಲ್ಲ ಒಂದು. ಆಮೇಲೆ ನಾವು ಪ್ರತಿದಿನ ಕಂಟೆಂಟ್ಸ್ ಆಗ್ತಾ ಇರ್ತೀವಲ್ಲ, ಅದು ಕೆಲವರಿಗೆ ಡಿಸ್ಟರ್ಬೆನ್ಸು ಕೂಡ ಆಗುತ್ತೆ. ಹಾಗಾಗಿನೂ ಕೂಡ ಕೆಲವರು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದಿಲ್ಲ. ಬಟ್ ಇಟ್ಸ್ ಓಕೆ. ಬಟ್ ನಾವು ಹೆಂಗೆ ಇನ್ನೂ ಬೆಟರ್ ಆಗೋದು ಅದನ್ನು ಯೋಚನೆ ಮಾಡಬೇಕಷ್ಟೆ ಆಯಿತಾ. ಸೊ ಇದಿಷ್ಟು ಆದಷ್ಟು ಹೋಗಿ ನಿಮ್ಮ ಒಂದು ಚಾನಲ್ ಒಳಗಡೆ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್ ಡೇಟಾ ಹೇಗೆ ಹೋಗ್ತಾ ಇದೆ ಅಂತ. ಇದರಿಂದ ನಿಮಗೆ ಫ್ಯೂಚರಲ್ಲಿ ವೀಡಿಯೋಸ್ಗಳು ಮಾಡೋದಕ್ಕೆ ಯಾವ ಥರ ವೀಡಿಯೋಸ್ ಮಾಡಬೇಕೇನು ಅನ್ನೋದಕ್ಕೂ ಕೂಡ ಒಂದಷ್ಟು ಹೆಲ್ಪ್ ಆಗುತ್ತೆ ಗೈಸ್. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.